ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಸ್ನಾನ ಮಾಡಿ ಅಡುಗೆ ಮಾಡ್ತಾ ಇದ್ವಿ. ಗ್ಯಾಸ್ ಪೂಜೆ ಕೂಡ ಮಾಡಿದ್ದಾಯಿತು. ನನ್ನ ಮಗಳು ಮಾಡಿದ್ಲು. ಇಲ್ಲಿ ಅವಳೇ ಬೇಗ ಸ್ನಾನ ಮಾಡಿದ್ದು. ಕಡ್ಲಿ ನೆನೆ ಹಾಕಿದ್ದೆ ನೈಟೇ. ಕಡಲೆ ಕುದಿಸೋಕ್ಕೆ ಕೂಡ ಇಟ್ಟಿದ್ದೀನಿ. ಕಡ್ಲಿ ಉಸುಳಿ ಮಾಡ್ತೀವಿ, ಹಾಗೆ ಶೇಂಗಿನ ಉಂಡಿ, ಹಾಗೆ ಗಾರ್ಗಿ ಮಾಡ್ತೀವಿ. ಶೇಂಗಾ ಉಂಡಿ ಗಾರ್ಗಿ ನಿನ್ನೆನೆ ಮಾಡಿಡ್ತಾ ಇದ್ದೆ. ನಿನ್ನೆ ಆಗಲಿಲ್ಲ, ನನಗೆ ಫುಲ್ಲು ತಲೆನೋವು ಎಡ್ಡಾಕಿತ್ತು. ಹಾಗಾಗಿ ಇವತ್ತೇ ಮಾಡ್ತಾ ಇದ್ದೀನಿ. ನಂದು ನನ್ನ ಮಗಳದ್ದು ಸ್ನಾನ ಆಯಿತು. ಇನ್ನು ನಮ್ಮ ಮನೆಯವರು ಸ್ನಾನ ಮಾಡಬೇಕು. ನಾನೀಗ ಶೇಂಗಾ ಉಟ್ಕೊಂಡು ಶೇಂಗಿನ ಉಂಡಿ ಮಾಡಿ, ಹಾಗೆ ಕಡಲೆ ಉಸುಳಿ, ಹಾಗೆ ಮಂಡಾಳ ಒಗ್ಗರಣೆ ಇಷ್ಟು ರೆಡಿ ಮಾಡ್ತೀನಿ ಗಾರ್ಗಿನ. ಆಮೇಲೆ ಪೂಜೆ ಮಾಡಿ ಎಡೆ ಮಾಡಬೇಕು. ಹಾಗೆ ಫ್ರೆಂಡ್ಸ್, ನಾವು ಫುಲ್ ಡೇ ಉಪವಾಸ ಇರ್ತೀವಿ, ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಕೂಡ. ಇಲ್ಲಿ ಶೇಂಗಾ ಹುರ್ಕೊತಾ ಇದ್ದೀನಿ. ಇಲ್ಲಿ ಬಂದು ಕಡ್ಲಿ ಕುದಿಸಿಟ್ಟಿದ್ದೀನಿ ಕುಕ್ಕರ್ಗೆ. ಇನ್ನೊಂದು 2 ವಿಜಿಲ್ ಆದರೆ ಆಗೋಗುತ್ತೆ. ಫ್ರೆಂಡ್ಸ್, ಇದು ಗಾರ್ಗಿಗೆ ನೀರು ಹಾಕಿ ಹಾಗೆ ಬೆಲ್ಲ ಹಾಕಿ ಬೆಲ್ಲ ಕರಗಿಸಿದ್ದೀನಿ. ಈಗ ಇದು ಕುದಿಯ ನೀರಿಗೆ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಬಿಸಿ ಆರಿದ ಮೇಲೆ ತಟ್ಟಿ ಎಣ್ಣೆಲಿ ಕರೆದ್ರೆ ಗಾರ್ಗಿ ರೆಡಿ ಆಗುತ್ತೆ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ನೀರಿಗೆ ಎಷ್ಟು ಇಟ್ಟಬೇಕು ಎಷ್ಟು ಇಡಿಸುತ್ತೆ ಅಷ್ಟೇ ಹಾಕಬೇಕು. ಜಾಸ್ತಿ ಏನು ಹಾಕೋಂಗಿಲ್ಲ. ತಿರುಗ್ತಾ ಇರಬೇಕು. ಇದು ಚೆನ್ನಾಗಿ ನಾದ್ಕೊಂಡು ತಣ್ಣಗಾದ ಮೇಲೆ ಸ್ವಲ್ಪ ಇಷ್ಟಿಷ್ಟಾಗಲ್ಲ ತಟ್ಟಿಬಿಟ್ಟು ಎಣ್ಣೆಯಲ್ಲಿ ಕರೆದ್ರೆ ಗಾರ್ಗಿ ರೆಡಿ ಆಗುತ್ತೆ. ನಮ್ಮ ಕಡೆ ಗಾರ್ಗಿ ಉಂಡಿ, ಕಡಲೆ ಉಸುಳಿ, ಎಳ್ಚಿಗ್ಲಿ ಅದನ್ನು ಮಾಡ್ತಾರೆ. ನಾನು ಎಳ್ಚಿಗ್ಲಿ ಮಾಡಿಲ್ಲ, ಬರೀ ಶೇಂಗಾ ಉಂಡಿ ಮಾಡೋಣ ಅಂತ. ಕೆಲವೊಬ್ರು ತಂಬಿಟ್ಟಿನ ಉಂಡಿನೂ ಮಾಡ್ತಾರೆ. ಅಂದರೆ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಇರುತ್ತೆ ಪದ್ಧತಿಗಳು, ಆ ಥರ ಮಾಡ್ತಾರೆ. ನಮ್ಮ ಕಡೆ ಹೀಗೆ ಈ ಮೆಜರ್ಮೆಂಟ್ ಬರಬೇಕು ಫ್ರೆಂಡ್ಸ್. ಇದು ಕಜ್ಜಾಯ ಹೇಗೆ ಮಾಡ್ತೀವಿ ಅದೇ ಥರನೇ ಇದನ್ನು. ಅದು ಅಕ್ಕಿ ಹಿಟ್ಟಿಂದು, ಇದು ಗೋಧಿ ಹಿಟ್ಟಿಂದು, ಈ ಥರ. ಸ್ವಲ್ಪ ಇನ್ನೂ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ಶೇಂಗಾ ರುಬ್ಕೊಂಡು ಉಂಡಿಗೆ ರೆಡಿ ಮಾಡ್ತೀನಿ. ಶೇಂಗಾ ಉಂಡೆಗೆ ಇದೊಂದು ಸ್ವಲ್ಪ. ಫ್ರೆಂಡ್ಸ್, ನನ್ನ ಮಗಳು ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು, ಹಾಗೆ ಕುಕ್ಕರ್ಗೆ ಕೂಡ ಅವಳೇ ಇಟ್ಟಿದ್ದು, ಗ್ಯಾಸ್ ಪೂಜೆ ಕೂಡ ಅವಳೇ ಮಾಡಿದ್ದು. ಮನೇಲಿದ್ದರೆ ಅದು ಈ ಥರ ಸಂಡೇ ಬಂದರೆ ಹೆಲ್ಪ್ ಮಾಡ್ತಾಳೆ. ಕಾಲೇಜ್ ಇದ್ದಿದ್ರೆ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಬೇಗನೆ ಹೋಗ್ತಿದ್ರು. ಶೇಂಗಿನ ಉಂಡಿ ನಿಮ್ಮ ಫೇವ್ರೇಟ್ ಉಂಡಿ ಥರ ಲಡ್ಸ್ಕೊಂಡು ಗ್ಲಾಸ್ ಶೇಪಿಂದ ಮಾಡಿದರೆ ರೌಂಡ್ ಕ್ಲೀನಾಗಿ ಬರುತ್ತೆ.
ಫ್ರೆಂಡ್ಸ್ ಗಾರಿಗೆ ಎಲ್ಲ ಮಾಡಿದ್ದಾಯಿತು. ಈಗ ನಾವು ಅಭಿಷೇಕ ಮಾಡಬೇಕು. ಫಸ್ಟು ನೀರಿನ ಅಭಿಷೇಕ ಮಾಡಿ ಆಮೇಲೆ ಪಂಚಾಮೃತ ಅಭಿಷೇಕ ಮಾಡ್ತೀವಿ. ಫ್ರೆಂಡ್ಸ್ ನಾನು ಇದರಲ್ಲೇ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ಎಲ್ಲ ನಾನು ಒಂದೇ ಗ್ಲಾಸಲ್ಲಿ ಕಲಸಿಟ್ಟಿದ್ದೆ. ಈಗ 3 ಅಭಿಷೇಕ ಮಾಡಿದ್ವಿ. ಈಗ ಅಭಿಷೇಕ ಆದಮೇಲೆ ಕಾಯಿ ಹೊಡೆದು ಎಡೆ ಮಾಡಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಫ್ರೆಂಡ್ಸ್ ನನ್ನ ಮಗಳು ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ಲು. ನಾನಿಲ್ಲಿ ಅಡುಗೆ ಮಾಡಿ ಮುಗಿಸಿದೆ. ಶೇಂಗಿನ ಉಂಡೆ ಹಾಗೆ ಗಾರ್ಗಿ ಕಡಲೆ ಉಸುಳಿ ಮಾಡಬೇಕೀಗ. ಹಾಗೆ ಮಂಡಾಳೊಗ್ಗರಣೆ ಒಂದು ಮಾಡಿದರೆ ಅಡುಗೆ ಮುಗಿಯುತ್ತೆ. ಅಡುಗೆ ಎಲ್ಲ ಆದಮೇಲೆ ದೇವರಿಗೆ ಎಡೆ ಮಾಡಿ ಇಡಿಬೇಕು. ಫ್ರೆಂಡ್ಸ್ ಇಲ್ಲಿ ಅಡುಗೆ ಎಲ್ಲ ರೆಡಿ ಆಯಿತು, ನೋಡ್ಬೋದು. ಕಡಲೆ ಉಸುಳಿ ಮಾಡಿ ಹೊಸ ಮಡಿಕೆ ಇತ್ತು, ಮಡಿಕೆಯಲ್ಲೇ ಕಡಲೆ ಉಸುಳಿ ಮಾಡಿದ್ದೀನಿ. ಹಾಗೆ ನಾರ್ಮಲ್ ಶೇಂಗಿನ ಉಂಡೆ ಹಾಗೆ ಗಾರ್ಗಿ ಮಂಡಾಳೊಗ್ಗರಣೆ. ಪ್ರತಿ ವರ್ಷ ಕೂಡ ಅಷ್ಟೇ ಶಿವರಾತ್ರಿಗೆ ಗಾರ್ಗಿ, ಶೇಂಗಿನ ಉಂಡೆ ಹಾಗೆ ಕಡಲೆ ಉಸುಳಿ, ಮಂಡಾಳೊಗ್ಗರಣೆ ಇಷ್ಟು ಮಾಡ್ತೀವಿ. ಫ್ರೆಂಡ್ಸ್ ನೀವು ಶಿವರಾತ್ರಿನ ಯಾವ ಥರ ಎಲ್ಲ ಆಚರಿಸ್ತೀರ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕೆಲವೊಬ್ಬರು ಫ್ರೂಟ್ಸೇ ಅಷ್ಟೇ ಮಾಡಿ ದೇವರಿಗೆ ಎಡೆ ಹಿಡಿತಾರೆ. ಕೆಲವೊಬ್ಬರು ಈ ಥರ ನಮ್ಮ ಥರ ಮಂಡಾಳೊಗ್ಗರಣೆ ಹಾಗೆ ಕಡಲೆ ಉಸುಳಿ ಉಂಡೆಗಳೆಲ್ಲ ಮಾಡಿ ಎಡೆ ಮಾಡ್ತಾರೆ. ಒಬ್ಬೊಬ್ಬರ ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಫ್ರೆಂಡ್ಸ್ ಇವತ್ತು ಇಡೀ ದಿನ ಫುಲ್ ಉಪವಾಸ ಇರ್ತೀವಿ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಉಪವಾಸ ಬಿಡೋದು. ಫ್ರೆಂಡ್ಸ್ ಇದು 1 ಎಡೆ ಮಾಡಿದ್ದೀನಿ. ಈ ಥರ ಇನ್ನೂ 5 ಎಡೆ ಮಾಡಿ ಮಾಡಬೇಕೀಗ. ಮಾಡಿ ದೇವರಿಗೆ ಎಡೆ ಮಾಡಿ ಹಿಡಿದ್ರೆ ಮುಗಿಯುತ್ತೆ. ಇಲ್ಲಿ ನಾನು ಬಜ್ಜಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಸಾಯಂಕಾಲ ಅಂದರೆ ಒಂದು 7-8 ಗಂಟೆ ಆಗುತ್ತೆ ತಿನ್ನುವಾಗ, ಆವಾಗ ಬಜ್ಜಿ ಹಾಕ್ತೀನಿ. ಇದೇನು ದೇವರಿಗೇನು ಎಡೆ ಮಾಡಲ್ಲ. ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಬೇಕು, ರೆಡಿ ಆಗಿದ್ದೀನಿ. ಇಲ್ಲೇ ನಿಯರ್ ಆಗುತ್ತೆ ದೇವಸ್ಥಾನ, ಶಿವನ್ ಟೆಂಪಲ್ಲು. ಬನ್ನಿ ಹೋಗೋಣ. ತುಂಬಾ ರಶ್ ಇರುತ್ತೆ. ಪ್ರತಿ ವರ್ಷ ಕೂಡ ಅಷ್ಟೇ, ಪ್ರತಿ ವರ್ಷ ಕೂಡ ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ. ಇವತ್ತು ಕೂಡ ಎಷ್ಟು ರಶ್ ಇದೆಯೋ ಏನೋ ಗೊತ್ತಿಲ್ಲ. ಯಾಕಂದರೆ ಈ ವರ್ಷ ಶಿವರಾತ್ರಿ ಬಂದು ಸಂಡೇ ಬಂದಿರೋದ್ರಿಂದ ತುಂಬಾ ರಶ್ ಇರುತ್ತೆ. ಬನ್ನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ.
ಫ್ರೆಂಡ್ಸ್, ದೇವಸ್ಥಾನದಲ್ಲಿ ಸ್ಕೂಲ್ ಕಡೆಯಿಂದ ಸಂಗೀತ ಕಾರ್ಯಕ್ರಮ ಹಾಗೆ ಡ್ಯಾನ್ಸ್ ಕಾರ್ಯಕ್ರಮ ಕೂಡ ಇದೆ. ಈಗ ಸಂಗೀತ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಮಕ್ಕಳು. ತುಂಬ ಮುದ್ದಾಗಿ ಕುಂತು ಕೇಳಬೇಕಂತ ಅನಿಸುತ್ತೆ. ಎಷ್ಟೊಂದು ಮಕ್ಕಳು ಬಂದಿದ್ದಾರೆ ನೋಡ್ಬೋದು ನೀವು. ಹಾಗೆ ಡ್ಯಾನ್ಸ್ ಕಾರ್ಯಕ್ರಮ ಕೂಡ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಾಗುತ್ತೆ. ಪ್ರತಿ ವರ್ಷ ಕೂಡ ಸಂಗೀತ ಕಾರ್ಯಕ್ರಮ ಹಾಗೆ ಡ್ಯಾನ್ಸ್ ಕೂಡ ಇರುತ್ತೆ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಅದೇ ಥರ ಫುಲ್ಲು ರಶ್ ಇತ್ತು ಇವತ್ತು ದೇವಸ್ಥಾನ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಪ್ರಸಾದ ಅಂದರೆ ಮನೆಯಲ್ಲಿ ಫಳಾಹಾರ ಏನು ಮಾಡಿರ್ತೀವಿ ಅದನ್ನು ತಿಂತಾ ಇದ್ದೀವಿ. ಬನ್ನಿ ಎಲ್ಲರೂ ಫಳಾಹಾರ ಮಾಡೋಣ. ಓಕೆ ಫ್ರೆಂಡ್ಸ್, ಶಿವರಾತ್ರಿ ಹಬ್ಬ ಈ ವರ್ಷ ತುಂಬ ಚೆನ್ನಾಗಾಯಿತು. ನೀವು ಯಾವ ಥರ ಶಿವರಾತ್ರಿ ಹಬ್ಬನ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಸ್ವಲ್ಪ ತಿನ್ನಬೇಕು. ಬೆಳಗ್ಗಿಂದ ಏನೂ ತಿಂದಿಲ್ಲ, ಅಂದರೆ ಉಪವಾಸ ಇರೋದ್ರಿಂದ ಎರಡು ಸರಿ ಕಾಫಿ ಕುಡಿದಿದ್ದೀನಿ ಅಷ್ಟೇ. ನಮ್ಮ ಕಡೆ ಒಗ್ಗರಣೆ ಬಜ್ಜಿ ಮಾಡ್ತೀವಿ, ಹಾಗಾಗಿ
ನಮ್ಮ ಅತ್ತೆ ಮನೆ ಕಡೆ ಬಜ್ಜಿ ಮಾಡ್ತಾರೆ ಒಗ್ಗರಣೆ ಜೊತೆಗೆ ಕಂಪಲ್ಸರಿ. ಇದೇನು ದೇವರಿಗೆ ಎಡೆ ಹಿಡಿಯಲ್ಲ, ಸುಮ್ಮನೆ ನಮಗೆ ತಿನ್ನೋಕ್ಕೆ. ನಮ್ಮ ಅಮ್ಮನವ್ರ ಕಡೆ ಒಗ್ಗರಣೆ ಬಜ್ಜಿ ಏನು ಮಾಡಲ್ಲ, ಒಗ್ಗರಣೆ ಮಾಡ್ತಾರೆ. ಕಡಲೆ ಉಸುಳಿ ಸೇಮ್ ಇಲ್ಲ. ಫ್ರೆಂಡ್ಸ್, ಬೆಳಗ್ಗಿಂದ ಕೆಲಸ ಮಾಡಿ ಫುಲ್ಲು ಸುಸ್ತಾಗಿದ್ದೀನಿ. ಹಾಗಾಗಿ ಬೆಳಗ್ಗಿಂದ ಮೊಬೈಲ್ ನೋಡೇ ಇರಲಿಲ್ಲ. ಈಗ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡಬೇಕು. ಇವತ್ತು ಬೇರೆ ಮ್ಯಾಚ್ ಇದೆ, ಮ್ಯಾಚ್ ನೋಡ್ತಾ ಇದ್ದೀವಿ, ನೋಡ್ಬೋದು. ಫ್ರೆಂಡ್ಸ್, ಈ ವರ್ಷ ಶಿವರಾತ್ರಿ ಹಬ್ಬ ತುಂಬಾ ಚೆನ್ನಾಗಾಯಿತು. ನೀವು ಯಾವ ಥರ ಶಿವರಾತ್ರಿ ಹಬ್ಬನ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.